ನಮಸ್ತೆ. ಅವರೆಕಾಳು ಸಾರು ಯಾವ ಥರ ಮಾಡೋಣ ಅಂತ ನೋಡೋಣ ಬಾ. ನಾನು ಅರ್ಧ kg ಅಷ್ಟು ಅವರೆಕಾಯಿನ ಬಿಡಿಸಿಟ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ, ಟೊಮೆಟೊ, 4 ಕಲ್ಲು ಬೆಳ್ಳುಳ್ಳಿ, 1 ಇಂಚು ಶುಂಠಿ, 2 ಚಕ್ಕೆ, 3 ಲವಂಗ ಇಷ್ಟು ಹಾಕ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಬೆರೆಸ್ಕೊಳ್ಬೇಕು. ಚೆನ್ನಾಗಿ ಅದು ಫ್ರೈ ಆದಮೇಲೆ 1 ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಮೆಣಸು ಮತ್ತು ಒಂದೆಲ್ಲ ಇದು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ವ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಶುಂಠಿ, ಟೊಮೆಟೊ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆದಷ್ಟು ಆ ಈರುಳ್ಳಿದು ಹಸಿ ಸ್ಮೆಲ್ ಹೋಗಬೇಕು, ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಅಂದರೆ ಸ್ವಲ್ಪ ಏನು ಕಡಿಮೆ ಫ್ರೈ ಮಾಡಿಕೊಂಡ್ರೂ ಚೆನ್ನಾಗೇ ಇರುತ್ತೆ, ಬಟ್ ಹಸಿ ಸ್ಮೆಲ್ಲು ಹೋದರೆ ರುಚಿ ಚೆನ್ನಾಗಿರುತ್ತೆ. ಯಾಕಂದರೆ ನಾವೆಲ್ಲ ಫ್ರೈ ಮಾಡೋದಕ್ಕೆ ನಾಟಿ ಸ್ಟೈಲಾಗಿ ತುಂಬಾ ರುಚಿಯಾಗಿರುತ್ತೆ. ಸೊ ನೀವು ನೋಡ್ಬೋದು, ಇವಾಗ ಟೊಮೆಟೊ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಅದು ಎಲ್ಲ ಫ್ರೈ ಆದಮೇಲೆ ಈರುಳ್ಳಿ ಬಂದ್ಬಿಟ್ಟು ಬ್ರೌನ್ ಕಲರ್ ಸಪ್ರೇಟ್ ಕುಕ್ಕರಲ್ಲಿ ನಾನು ಸ್ವಲ್ಪ ಎಣ್ಣೆ ಒಯ್ದ್ಬಿಟ್ಟು ಈರುಳ್ಳಿ ಆ್ಯಡ್ ಮಾಡಿದ್ದೀನಿ. ಆ ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಬೇಕು. ಯಾಕಂದರೆ ನಾವು ಈ ಮಸಾಲೆ ಹಣ್ಣಲ್ಲ ಮತ್ತು ತಿರ್ಗಾ ಎಣ್ಣೆದಲ್ಲಿ ಹಾಕಿ ನಾವು ರೋಸ್ಟ್ ಮಾಡ್ತೀರಲ್ಲ, ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಸೊ ಯಾಕಂದರೆ ನಾವು ಕೊಬ್ಬರಿ ಹಾಕಿರೋದ್ರಿಂದ ಹಸಿ ಸ್ಮೆಲ್ ಹಂಗೆ ಇರುತ್ತೆ. ಅದಕ್ಕೆ ನಾನು ಅವರೆಕಾಳು ಮತ್ತು ಆಲೂಗಡ್ಡೆನ ಫಸ್ಟ್ ಎಣ್ಣೆಲಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ರುಚಿ ಚೆನ್ನಾಗಿರುತ್ತೆ ಅಂತ ಫ್ರೈ ಮಾಡಿಕೊಂಡು ಸ್ವಲ್ಪ ಖಾರದ ಪುಡಿ, ಅರಿಶಿನದ ಪುಡಿ ಮತ್ತು ಧನಿಯಾ ಪುಡಿ